ಎಪಿ ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ. ಸಾಮಾಜಿಕ ಸಾಮರಸ್ಯ ವೇದಿಕೆ ಕಲಬುರಗಿ ಹಾಗೂ ಶ್ರೀ ದಕ್ಷಿಣಮುಖಿ ಆಂಜನೇಯ ಮಿತ್ರ ಸಂಘ, ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಜನಕಲ್ಯಾಣ ಸಂಸ್ಥೆ, ಸಂತೋಷ್ ಬಡಾವಣೆ, ಆಳಂದ್ ರಸ್ತೆ, ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲ್ಲಿಪಾಕ ಶ್ರೀ ವೀರ ಸೋಮೇಶ್ವರ ಲಿಂಗದಿಂದ ಉದ್ಭವರಾದ ಶ್ರೀ ರೇವಣ ಸಿದ್ದೇಶ್ವರರ ಚರಿತ್ರಾಮೃತ ಮಹಾಪುರಾಣ ಮತ್ತು ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಇವರ 300ನೇ ಜಯಂತಿ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮ ದಿನಾಂಕ 4ನೇ ಸೆಪ್ಟೆಂಬರ್ 2024ರಂದು ಸಾಯಂಕಾಲ 6:30 ಆಯೋಜಿಸಲಾಗಿತ್ತು. ಪ್ರವಚನವನ್ನು, ಹಾಡುಗಳನ್ನು ನೀಡ್ತಾ ಬಂದಿರುವಂತಹ ಹಿರಿಯರೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಶ್ರದ್ಧೆಯ ಬಂಧುಗಳೇ, ನಮ್ಮೆಲ್ಲರ ಸೌಭಾಗ್ಯ ಬಹುಶಃ ಕೆಲವು ವ್ಯಕ್ತಿಗಳನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಒಂದು ಯೋಗ ನಮ್ಮ ಪಾಲಿಗೆ ಒದಗಿ ಬರ್ತದೆ. ಇವತ್ತು ಅಂತಹದ್ದೊಂದು ಯೋಗ ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮದ ಸಂಘಟಕರು ಈ ಕಾರ್ಯಕ್ರಮದಲ್ಲಿ ಬಂದು ಮಾತನಾಡಬೇಕು ಅಂತ ಕೇಳಿದಾಗ ನಾನು ಕೂಡ ಬಹಳ ಸಂತೋಷದಿಂದ, ಯಾಕೆಂತಂದರೆ ಯಾವ ತಾಯಿಯನ್ನು ನಾವಿವತ್ತು ಸ್ಮರಣೆ ಮಾಡಿಕೊಳ್ತಾ ಇದ್ದೇವೋ ಆ ತಾಯಿ, ಆಕೆ ಲೋಕದ ತಾಯಿ. ಕೇವಲ ಯಾವುದೋ ಒಂದು ಊರಿಗೆ, ಒಂದು ರಾಜ್ಯಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಮಾನ್ಯರಾದವರಲ್ಲ. ಇಡೀ ಲೋಕವೇ ಅತ್ಯಂತ ಗೌರವದಿಂದ ಕಾಣುವಂತಹ ಆ ಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿಕೊಳ್ತೇನೆ. ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ ವೇದಿಕೆ ಅಂತ. ಬಹುಶಃ ನಿಮಗೆಲ್ಲರಿಗೂ ಕೂಡ ಕಾಣ್ತದೆ, ಆ ವೇದಿಕೆಯಲ್ಲಿ ಹಾಕಿರುವಂತಹ ಫ್ಲೆಕ್ಸಿನ ಮೊದಲ ಭಾಗದಲ್ಲಿ ಸಾಮಾಜಿಕ ಸಾಮರಸ್ಯ ವೇದಿಕೆ ಅಂತ ಹೆಸರು ಹಾಕಿದ್ದಾರೆ. ನಮಗೆ ಗೊತ್ತಿದೆ, ಈ ಹಿಂದೂ ಸಮಾಜಕ್ಕೆ ಸಾಮಾಜಿಕವಾಗಿ ಒಂದು ಸಮರಸತೆಯ, ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಹೇಗೆ ಜೊತೆ ಕೂಡಿಕೊಂಡು ಜೀವನವನ್ನು ಮಾಡಬೇಕು ಅಂತ ಹೇಳುವಂತಹ, ಆ ಕಡೆಗೆ ಇಡೀ ಸಮಾಜವನ್ನು ಮುನ್ನಡೆಸುವಂತಹ ಒಂದು ಸಂಸ್ಥೆ ಅದು ಸಾಮಾಜಿಕ ಸಾಮರಸ್ಯ ವೇದಿಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಕೆಲಸ ಮಾಡ್ತಾ ಇರುವಂತಹ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೇರಿಕೊಂಡಿರುವಂತಹ ಅನೇಕ ರೀತಿಯ ದೋಷಗಳೇನಿದೆಯೋ, ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಉಚ್ಚ ನೀಚ, ಮುಟ್ಟಿಸಿಕೊಳ್ಳುವವರು ಮುಟ್ಟಿಸಿಕೊಳ್ಳಬಾರದವರು ಎನ್ನುವಂತಹ ಬೇರೆ ಬೇರೆ ರೀತಿಯಿಂದ ನಾವು ಯಾವುದನ್ನು ಸಮಾಜದ ದೋಷ ಅಂತ ಹೇಳ್ತೇವೋ, ಯಾವುದು ಸಮಾಜದಲ್ಲಿ ಇರಬಾರದು, ಎಲ್ಲರೂ ಕೂಡ ಗೌರವದ ಬದುಕನ್ನು ಬದುಕುವುದಕ್ಕೆ ಸಾಧ್ಯ ಆಗಬೇಕು ಅಂತ ದಿನನಿತ್ಯದ ಬದುಕಿನಲ್ಲಿ ನಾವೇನು ಕನಸು ಕಾಣ್ತಾ ಇದ್ದೇವೋ ಆ ಕನಸನ್ನು ಸಾಕಾರ ಮಾಡುವುದಕ್ಕಾಗಿ, ಆ ಕನಸನ್ನು ನನಸಾಗಿಸುವುದಕ್ಕಾಗಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಮುಂಚೂಣಿಯ ಸಂಘಟನೆ ಅದು ಸಾಮಾಜಿಕ ಸಮರಸತಾ ವೇದಿಕೆ. ಈ ಕಾರ್ಯಕ್ರಮವೂ ಕೂಡ ಇವತ್ತು ಆಯೋಜನೆ ಆಗುತ್ತಾ ಇರುವಂತಹದ್ದು ಸಾಮಾಜಿಕ ಸಾಮರಸ್ಯ ವೇದಿಕೆಯ ಸಹಭಾಗಿತ್ವದಲ್ಲಿ. ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವವನ್ನು ನೀಡಿರುವುದು ಒಂದು ಯೋಗ ಅಂತ ಭಾವಿಸ್ತೇನೆ. ಯಾವ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಇಡೀ ದೇಶದಲ್ಲಿ ಒಂದು ಧಾರ್ಮಿಕ ಪುನರುತ್ಥಾನದ ಕಾರ್ಯವನ್ನು ಕೈಗೊಂಡರೋ ಅಂತಹದ್ದೇ ಕಾರ್ಯದ ಮುಂದುವರಿಕೆಯಾಗಿ ಇಡೀ ಸಮಾಜವನ್ನು ಬೆಸೆಯುವಂತಹ, ಇಡೀ ಸಮಾಜವನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಚಿಂತನೆಯನ್ನು ಈ ಸಮಾಜದಲ್ಲಿ ಬಿತ್ತುತ್ತಾ ಇರುವಂತಹ ಸಂಸ್ಥೆ ಅದು ಸಾಮಾಜಿಕ ಸಾಮರಸ್ಯ ವೇದಿಕೆ. ಈ ಕಾರಣಕ್ಕಾಗಿ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಪ್ರೇರಣಾದಾಯಿ ಆಗಿಯೇ ಆಗುತ್ತದೆ. ಯಾಕಂದರೆ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಬಹುಶಃ ಈ ಕಾರ್ಯಕ್ರಮದಿಂದ ನಾವು ತೆಗೆದುಕೊಂಡು ಹೋಗುವಂತಹ ಒಂದು ಒಳ್ಳೆಯ ಸಂದೇಶ ಅದು ಸಮಾಜದ ಉಳಿದೆಲ್ಲರಿಗೂ ಕೂಡ ಜೀವನಕ್ಕೊಂದು ಪ್ರೇರಣೆಯಾಗಲಿ, ಉಳಿದೆಲ್ಲರಿಗೆ ಕೂಡ ಸಮಾಜದ ಕುರಿತು ನಮ್ಮ ಯೋಚನೆಯನ್ನು
ಇನ್ನಷ್ಟು ಚೆನ್ನಾಗಿ ರೂಪಿಸುವುದಕ್ಕೆ ಕಾರಣ ಆಗಲಿ ಅಂತ ಆಶಿಸ್ತಾ ನಾನು ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದ ಕುರಿತಾದ ಕೆಲವೊಂದು ವಿಚಾರಗಳನ್ನು, ಅವರ ಜೀವನದ ಶ್ರೇಷ್ಠತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ. 1725 ಅಂದರೆ ಸರಿಯಾಗಿ 300 ವರ್ಷಗಳ ಹಿಂದೆ ಹುಟ್ಟಿದಂತಹ ಒಬ್ಬ ಸಾಮಾನ್ಯ ಬಾಲಕಿ, ಈ ರಾಷ್ಟ್ರವೇ ಸದಾ ಸ್ಮರಣೆಯನ್ನು ಮಾಡುವಂತಹ, ಈ ರಾಷ್ಟ್ರವೇ ಸದಾ ಪಠಿಸುವಂತಹ ಎತ್ತರಕ್ಕೆ ಏರಿದ್ದು ಅದು ಸಾಮಾನ್ಯ ಸಂಗತಿ ಖಂಡಿತ ಅಲ್ಲ. ನಮಗೆ ಗೊತ್ತಿದೆ, ಎಲ್ಲ ಮಹಾಪುರುಷರೂ ಕೂಡ ಹುಟ್ಟಿ ಬಂದದ್ದು ಸಾಮಾನ್ಯ ಕುಟುಂಬಗಳಲ್ಲಿ. ಅನೇಕ ಸಲ ತೀರ ಬಡತನದ, ಅನೇಕ ಸಲ ಸಮಾಜದಲ್ಲಿ ತುಂಬ ನೊಂದುಕೊಂಡಂತಹ ಕುಟುಂಬಗಳಲ್ಲಿ ಹುಟ್ಟಿ ಬಂದವರೇ ಮುಂದೊಂದು ದಿನ ಇಡೀ ಸಮಾಜ ಅವರ ಹೆಸರನ್ನು ಸ್ಮರಿಸಿಕೊಳ್ಳುವಂತಹ ಎತ್ತರಕ್ಕೆ ಏರಿರುತ್ತಾರೆ ಅನ್ನುವುದಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಕೂಡ ಒಂದು ಉದಾಹರಣೆ. ಸಾಮಾನ್ಯ ಕುಟುಂಬದ ಒಳಗಡೆ ಹುಟ್ಟಿ ಬಂದಂತಹ ಆ ಬಾಲಕಿ ಮುಂದೆ ಏರಿದ ಎತ್ತರ ಅದು ಅಸಾಧಾರಣವಾದದ್ದು. ನಮಗೆ ಗೊತ್ತಿದೆ, ನಮ್ಮ ದೇಶ ಸುಮಾರು ಶತಮಾನಗಳ ಕಾಲ ಬೇರೆ ಬೇರೆ ರೀತಿಯ ಪರಕೀಯರ, ವಿದೇಶಿಯರ ಕೈಯಿಂದ ಆಕ್ರಮಣಕ್ಕೆ ತುತ್ತಾಯಿತು. ಆ ರೀತಿ ಆಕ್ರಮಣಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ಈ ದೇಶವನ್ನು ಅವರ ಕೈಯಿಂದ ಮತ್ತೆ ಬಿಡಿಸಿಕೊಂಡು ನಮ್ಮ ಕೈಗೆ ಈ ರಾಷ್ಟ್ರವನ್ನು ತಂದುಕೊಳ್ಳಬೇಕು, ನಮ್ಮ ಆಳ್ವಿಕೆಯನ್ನು ನಾವೇ ಮಾಡಿಕೊಳ್ಳಬೇಕು ಅಂತ ಹೋರಾಟ ಮಾಡಿದಂತಹ ಒಂದು ದೊಡ್ಡ ಪರಂಪರೆ ಈ ದೇಶದಲ್ಲಿದೆ. ಆ ಪರಂಪರೆಯಲ್ಲಿ ಮಹಿಳೆಯರು ಕೂಡ ತುಂಬ ಮುಂಚೂಣಿಯಲ್ಲಿ ಕಾಣಿಸಿಕೊಂಡದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಹುಶಃ ಅಬ್ಬಕ್ಕ, ವೀರರಾಣಿ ಅಬ್ಬಕ್ಕ ಇರಬಹುದು, ಕಿತ್ತೂರಿನ ರಾಣಿ ಚೆನ್ನಮ್ಮ ಇರಬಹುದು, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಇರಬಹುದು. ಇವರೆಲ್ಲರೂ ಕೂಡ ದೇಶ ಪರಕೀಯರ ಕೈಯಲ್ಲಿ ಸಿಲುಕಿಕೊಂಡಂತಹ ಸಂದರ್ಭದಲ್ಲಿ ಪರಕೀಯರ ಕೈಯಿಂದ ಮತ್ತೆ ದೇಶವನ್ನು ಬಿಡಿಸಬೇಕು, ನಮ್ಮ ಸಾಮ್ರಾಜ್ಯವನ್ನು ನಾವೇ ಆಳಬೇಕು ಅಂತ ಹೋರಾಟ ಮಾಡಿದಂತಹ ವ್ಯಕ್ತಿಗಳು. ಯಾವ ಕಾಲದಲ್ಲಿ ಸಮಾಜದಲ್ಲಿ ಒಂದಷ್ಟು ಕಟ್ಟುಪಾಡುಗಳ ಹೆಸರಿನಲ್ಲಿ ಮಹಿಳೆಯರನ್ನು ಮನೆಗೆ ಸೀಮಿತಗೊಳಿಸುವಂತಹ ಪ್ರಯತ್ನಗಳು ನಡೆದಿತ್ತೋ ಅಂತಹ ಕಾಲದಲ್ಲೇ ಅವೆಲ್ಲವನ್ನು ಮೀರಿ ಸಮಾಜ ಬಯಸಿದಾಗ, ಸಾಮ್ರಾಜ್ಯ ಬಯಸಿದಾಗ, ದೇಶ ಬಯಸಿದಾಗ ನಾನು ಸಾಮ್ರಾಜ್ಯದ ಹೋರಾಟಕ್ಕೆ ನೇತೃತ್ವವನ್ನು ಕೊಡುತ್ತೇನೆ, ಅಗತ್ಯ ಬಿದ್ದರೆ ಯುದ್ಧ ಭೂಮಿಗೆ ಇಳಿದು ಯುದ್ಧದ ಕುದುರೆಯನ್ನು ಏರಿ ಒರೆಯಲ್ಲಿರುವ ಖಡ್ಗವನ್ನು ಕೈಯಲ್ಲಿ ಧರಿಸಿ ಶತ್ರುಗಳ ಜೊತೆಗೆ ಹೋರಾಟವನ್ನು ಮಾಡುತ್ತೇನೆ, ಸಂದರ್ಭ ಬಂದರೆ ನನ್ನ ಬಲಿದಾನವನ್ನು ಮಾಡುತ್ತೇನೆ ಅಂತ ಹೊರಟ ವೀರ ಮಾತೆಯರ ಒಂದು ದೊಡ್ಡ ಪರಂಪರೆಯೂ ಕೂಡ ಈ ದೇಶದಲ್ಲಿದೆ. ಒಂದು ಕಡೆ ಸ್ವಯಂ ತಾವೇ ಯುದ್ಧ ಭೂಮಿಗೆ ಹೋಗಿ ಹೋರಾಟ ಮಾಡಿದ ವೀರಮಾತೆಯರಾದರೆ, ಇನ್ನೊಂದು ಕಡೆ ತಮ್ಮ ಮಕ್ಕಳನ್ನು ವೀರರನ್ನಾಗಿ ಬೆಳೆಸಿದಂತಹ ವೀರಮಾತೆಯರ ಸಾಲು ಸಾಲು ಹೆಸರುಗಳನ್ನು ನಾವು ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಯಾಕಂತಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳುವಂತಹ ಪರಂಪರೆ ನಮ್ಮದು. ಹಾಗಾಗಿ ಈ ದೇಶದಲ್ಲಿ ಒಬ್ಬ ವೀರ, ಒಬ್ಬ ಛತ್ರಪತಿ, ಒಬ್ಬ ಸಾಮ್ರಾಜ್ಯದ ಉನ್ನತಿಗಾಗಿ ಕೆಲಸ ಮಾಡಿದ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯ ರೂಪುಗೊಳಿಸುವಿಕೆಯ ಹಿಂದೆ ಒಬ್ಬಾಕೆ ತಾಯಿ ಇರ್ತಾಳೆ. ಆ ತಾಯಿ ಅಕ್ಷರಶಃ ವೀರಮಾತೆಯೇ. ಯಾಕೆಂದರೆ ಅಂತಹ ವೀರ ಮಕ್ಕಳಿಗೆ ಜನ್ಮ ಕೊಟ್ಟು ಅವರನ್ನು ವೀರರನ್ನಾಗಿ ಬೆಳೆಸಿ ದೇಶಕ್ಕಾಗಿ, ಸಮಾಜಕ್ಕಾಗಿ ಕೆಲಸ ಮಾಡುವಂತಹ ಪ್ರೇರಣೆ ತುಂಬಿದ್ದೂ ಕೂಡ ಸಣ್ಣ ಪ್ರಯತ್ನ ಖಂಡಿತವಾಗಿಯೂ ಅಲ್ಲ. ಅಂತಹ ದೊಡ್ಡ ಪರಂಪರೆಯ ಒಂದು ಹೂ, ಒಂದು ಸುಂದರವಾದಂತಹ ಪುಷ್ಪ ಅಂತ ನಾವು ಭಾವಿಸುವುದಿದ್ರೆ ಅಹಲ್ಯಾಬಾಯಿ ಹೋಳ್ಕರು ಕೂಡ ಒಬ್ಬರು. ಆ ಕಾಲ ಹೇಗಿತ್ತು ಅಂದರೆ ತುಂಬ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿ ಕೊಡ್ತಾ ಇದ್ರು. ಈ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ 12ನೇ ವಯಸ್ಸಿಗೆ ಮದುವೆ ಮಾಡಿ ಕೊಟ್ಟರು. 12ನೇ ವಯಸ್ಸಿಗೆ ಮದುವೆ ಮಾಡಿ ಕೊಟ್ಟದ್ದು ಮಾತ್ರ ಅಲ್ಲ, ಜೀವನದ ದುರಂತವೋ ಎನ್ನುವ ಹಾಗೆ 29ನೇ ವಯಸ್ಸಿಗೆ ತನ್ನ ಪತಿಯನ್ನು ಕಳ್ಕೊಂಡ್ಳು.
ಅದಾದ ಮೇಲೆ 42ನೆಯ ವಯಸ್ಸಿಗೆ ಮಾಳವ ಅಂತ ಹೇಳುವಂತಹ ಆ ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಮುಂದೆ ಸುದೀರ್ಘ 28 ವರ್ಷಗಳ ಕಾಲ ಆ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಯೋಚನೆ ಮಾಡಿ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬಳು ಬಾಲಕಿ 12ನೇ ವಯಸ್ಸಿಗೆ ಮದುವೆಯಾಗಿ 29ನೇ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡು 42ನೇ ವಯಸ್ಸಿಗೆ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದು ಮುಂದಿನ 28 ವರ್ಷಗಳ ಕಾಲ ಒಂದಿಡೀ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿ ಅದನ್ನು ಎತ್ತರಕ್ಕೆ ಏರಿಸಿದ ಕೀರ್ತಿ ಅದು ಆ ಅಹಲ್ಯಾಬಾಯಿ ಹೋಳ್ಕರ್ ತಾಯಿತು. ಹಾಗಾದರೆ ಇದೇನಾದರೂ ಸುಲಭದ ಕೆಲಸವೇ? ಖಂಡಿತವಾಗಿಯೂ ಅದು ಸುಲಭದ ಕೆಲಸ ಅಲ್ಲ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮುಂದೆ ಆಕೆ ಕಟ್ಟಿದ ಸಾಮ್ರಾಜ್ಯ ಇದ್ದದ್ದು ಇವತ್ತಿನ ಮಧ್ಯಪ್ರದೇಶ್, ಮಾಳವ ಸಾಮ್ರಾಜ್ಯ ಅಂತ ಕರೆಸಿಕೊಂಡಂತಹ ಇವತ್ತಿನ ಮಧ್ಯಪ್ರದೇಶದಲ್ಲಿ. ಸಾಮ್ರಾಜ್ಯವನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಆ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಕೆಲಸ ಇರಬಹುದು. ಅದು ಮಾತ್ರ ಅಲ್ಲ, ಯಾರು ತನ್ನ ನಾಡಿನ ಪ್ರಜೆಗಳಿದ್ದಾರೋ ಆ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಂಡಂತಹ ರೀತಿ ಇರಬಹುದು. ಆ ರಾಜ್ಯದ ಏಳಿಗೆಗಾಗಿ, ಆ ರಾಜ್ಯದ ಅಭಿವೃದ್ಧಿಗಾಗಿ ಆಕೆ ಕೈಗೊಂಡಂತಹ ಕಾರ್ಯಯೋಜನೆಗಳಿರ್ಬೋದು. ಇವೆಲ್ಲವೂ ಕೂಡ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಯಿತು ಅಂತ ನಾವು ಭಾವಿಸಬೇಕು. ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಾಗ ಯುದ್ಧವನ್ನು ಮಾಡ್ತಾರೆ, ಆದರೆ ಇಡೀ ಸಾಮ್ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ಹೋದದ್ದನ್ನು ನಾವು ಗಮನಿಸಿಕೊಳ್ಳಬೇಕು. ತಾನಾಗಿ ಬೇರೆ ರಾಜ್ಯದ ಮೇಲೆ ದಾಳಿ ಮಾಡುವ ಮನಸ್ಸು ಆಕೆಯದ್ದಲ್ಲ. ಆದರೆ ಯಾರಾದರೂ ತನ್ನ ಸಾಮ್ರಾಜ್ಯವನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ದಾಳಿ ಮಾಡಿದ್ದೇ ಹೌದಾದರೆ ಅಂತಹ ಎಲ್ಲರನ್ನು ಕೂಡ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಂಡಂತಹ ತಾಯಿ ಅಹಲ್ಯಾಬಾಯಿ ಹೋಳ್ಕರ್. ಈ ತಾಯಿಯನ್ನು ನಾವಿವತ್ತು ಸ್ಮರಣೆ ಮಾಡಿಕೊಳ್ತಾ ಇರೋದು ಕೇವಲ ಒಂದು ಸಾಮ್ರಾಜ್ಯವನ್ನು ಆಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ಯಾಕೆ ಅಂತಂದರೆ ಈ ದೇಶದಲ್ಲಿ ಇಂತಹ ನೂರಾರು ಜನ ವೀರ ಮಾತೆಯರು ಸಂದರ್ಭ ಬಂದಾಗ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ, ಸಂದರ್ಭ ಬಂದಾಗ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಈ ತಾಯಿ ಮಾಡಿದಂತಹ ದೊಡ್ಡ ಕೆಲಸ ಏನು ಕೇಳಿದರೆ, ಯಾವ ಕಾಲಕ್ಕೆ ಈ ದೇಶದ ಶ್ರದ್ಧಾ ಕೇಂದ್ರಗಳು ಅಂತ ನಾವು ಯಾವುದನ್ನು ಹೇಳ್ತೇವೋ, ಈ ದೇಶದ ಸಾಮಾನ್ಯ ಜನರ ತೀರ್ಥಕ್ಷೇತ್ರಗಳು ಅಂತ ಯಾವುದನ್ನು ಕರಿತೇವೋ ಅಂತಹ ಮಂದಿರಗಳೆಲ್ಲ ಪರಕೀಯರ ದಾಳಿಗೆ ಸಿಲುಕಿ ಅವುಗಳೆಲ್ಲವೂ ಕೂಡ ತಮ್ಮ ಮೂಲ ರೂಪವನ್ನು ಕಳೆದುಕೊಂಡು ಅವೆಲ್ಲವೂ ಕೂಡ ದಾಳಿಕೋರರ ಆಕ್ರಮಣಕ್ಕೆ ಸಿಲುಕಿ ನಾಶಗೊಂಡಿದ್ದಂತಹ ಸಂದರ್ಭದಲ್ಲಿ ಜನ ತಮ್ಮ ಶ್ರದ್ಧೆಯನ್ನು, ತಮ್ಮ ಭಕ್ತಿಯನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಕುಸಿದು ಹೋಗಿದ್ದಂತಹ ಆ ದೇವಾಲಯಗಳನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಅವೆಲ್ಲ ಕ್ಷೇತ್ರಗಳನ್ನು ಮತ್ತೊಮ್ಮೆ ಇಡೀ ಸಮಾಜದ ಶ್ರದ್ಧಾ ಕೇಂದ್ರವಾಗಿ ಕಟ್ಟಿ ಬೆಳೆಸಿದ್ದಿದೆಯಲ್ಲ, ಈ ಕಾರಣಕ್ಕಾಗಿ ಅಹಲ್ಯಾಬಾಯಿ ಹೋಳ್ಕರ್ ಪ್ರಾತಸ್ಮರಣೀಯಳು ಅಂತ ಇಡೀ ದೇಶದಲ್ಲಿ ಕಾಣಿಸಿಕೊಂಡದ್ದು. ಹಾಗೆ ನೋಡಿದರೆ ಆಕೆ ಆಳ್ವಿಕೆ ಮಾಡಿದ್ದು ಮಾಳವ ಪ್ರಾಂತ, ಇವತ್ತಿನ ಮಧ್ಯಪ್ರದೇಶದ್ದು. ಒಂದು ಸಾಮಾನ್ಯ ಪ್ರಾಂತ, ಬಹಳ ದೊಡ್ಡ ಸಾಮ್ರಾಜ್ಯ ಏನೂ ಅಲ್ಲ. ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಗೌರವ ಇಡೀ ದೇಶದಲ್ಲಿ ಬಂದಿದೆ. ಇಡೀ ದೇಶದಲ್ಲಿ ಆಕೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎನ್ನುವ ಯಾವ ಭೇದವೂ ಇಲ್ಲದೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಶ್ರದ್ಧಾ ಕೇಂದ್ರಗಳು ಕುಸಿದು ಬಿದ್ದಿತ್ತೋ, ಎಲ್ಲೆಲ್ಲಿ ಹಿಂದೂ ದೇವಾಲಯಗಳು ಪರಕೀಯರ ಆಳ್ವಿಕೆಗೆ ಸಿಲುಕಿ, ದಾಳಿಗೆ ಸಿಲುಕಿ ನೆಲಸಮಗೊಂಡಿತ್ತೋ, ಅವುಗಳೆಲ್ಲವನ್ನು ಮತ್ತೆ ಮೇಲೆದ್ದು ನಿಲ್ಲುವ ಹಾಗೆ ಅವೆಲ್ಲವೂ ಕೂಡ ಮತ್ತೊಮ್ಮೆ ಈ ಹಿಂದೂ ಸಮಾಜದ ಶ್ರದ್ಧೆಗೆ, ಗೌರವಕ್ಕೆ ಪಾತ್ರವಾಗುವ ಹಾಗೆ ಕಟ್ಟಿ ಬೆಳೆಸಿದ ಕೀರ್ತಿಗಾಗಿ ಅಹಲ್ಯಾಬಾಯಿ ಇಡೀ ದೇಶದಲ್ಲಿ ಈ ಬಗೆಯ ಶ್ರದ್ಧೆಗೆ, ಈ ಬಗೆಯ ಗೌರವಕ್ಕೆ ಪಾತ್ರವಾಗಿರುವುದನ್ನು ಕೂಡ ನಾವು ಗಮನಿಸಬೇಕು. ತನ್ನ ತಂದೆಯಿಂದ ಪ್ರಾಥಮಿಕವಾದ ಎಲ್ಲ ವಿದ್ಯೆಯನ್ನು ಪಡೆದಿದ್ದಂತಹ ಬಾಲಕಿ ತನ್ನ ಮದುವೆಯ ಬಳಿಕ ತನ್ನ ಗಂಡ ಮತ್ತು ತನ್ನ ಮಾವನ ಕಾರಣದಿಂದ ಸಾಕಷ್ಟು ವಿದ್ಯೆಯನ್ನು ಕಲಿತಾರೆ.
ಅಕಸ್ಮಾತ್ತಾಗಿ ತನ್ನ ಪತಿಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಕಾಲದಲ್ಲಿ ಅನೇಕರು ಅವರವರ ನಂಬಿಕೆ ಎನ್ನುವ ರೀತಿಯಲ್ಲಿ ಸತಿ ಹೋಗಿ ಬಿಡ್ತಾ ಇದ್ರು. ಈಕೆನೂ ಕೂಡ ತಾನು ಸತಿ ಹೋಗಬೇಕು, ಚಿತೆ ಏರಬೇಕು ಅಂತ ಬಯಸಿದ್ದವಳಂತೆ. ಮಾವ ಆಕೆಯನ್ನು ತಡೀತಾರೆ. ತಡೆದದ್ದು ಮಾತ್ರ ಅಲ್ಲ, ನೀನೇ ಈ ಸಾಮ್ರಾಜ್ಯವನ್ನು ಆಳಬೇಕು, ನೀನೇ ಈ ಸಾಮ್ರಾಜ್ಯವನ್ನು ಮೇಲಕ್ಕೆತ್ತಬೇಕು ಅನ್ನುವಂತಹ ಒಂದು ಧೈರ್ಯವನ್ನು ಆಕೆಯಲ್ಲಿ ತುಂಬುತ್ತಾರೆ. ಆ ಧೈರ್ಯದ ಫಲವಾಗಿ ಮುಂದೆ 28 ವರ್ಷಗಳ ಕಾಲ ಇಡೀ ಸಾಮ್ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಾಯಿತು ಅನ್ನುವುದನ್ನು ಇತಿಹಾಸಕಾರರು ದಾಖಲಿಸ್ತಾರೆ. ತಾನೇ ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕೆಲವರು ಆಕೆಯ ವಿರುದ್ಧ ಬಂಡಾಯವೇಳುತ್ತಾರೆ. ಅಂತಹ ಸಂದರ್ಭದಲ್ಲಿ ತನ್ನ ತೀಕ್ಷ್ಣವಾದ ಬುದ್ಧಿಯನ್ನು ಉಪಯೋಗಿಸಿ ಆ ಎಲ್ಲ ಬಂಡಾಯವನ್ನು ಕೂಡ ಶಮನ ಮಾಡಿ, ಸಾಮಾನ್ಯವಾಗಿ ರಾಜರ ವಿರುದ್ಧ ಬಂಡಾಯ ಎದ್ದರೆ ಆ ಬಂಡಾಯ ಎದ್ದವರನ್ನು ದಂಡಿಸ್ತಾರೆ, ಶಿಕ್ಷೆ ಕೊಡ್ತಾರೆ, ಗಲ್ಲಿಗೇರಿಸಿ ಬಿಡುತ್ತಾರೆ. ಗಲ್ಲಿಗೇರಿಸಬಹುದಿತ್ತು ಕೂಡ. ಆದರೆ ಈ ಅಹಲ್ಯಾಬಾಯಿ ಹೋಳ್ಕರ್ ಯಾರು ತನ್ನ ವಿರುದ್ಧ ಬಂಡಾಯವೆದ್ದಿದ್ರೋ ಅವರೆಲ್ಲರನ್ನು ಕೂಡ ತಾಯಿಯ ಹೃದಯದಿಂದ ಕ್ಷಮಿಸ್ತಾರೆ. ಕ್ಷಮಿಸಿ ಅವರೆಲ್ಲರಿಗೆ ಕೂಡ ಕ್ಷಮೆಯನ್ನು ಕೊಟ್ಟು ತನ್ನ ಸಾಮ್ರಾಜ್ಯವನ್ನು ಆಳುವಂತಹ ಪ್ರಯತ್ನವನ್ನು ಮಾಡಿದರು ಅನ್ನುವುದನ್ನು ಕೂಡ ಇತಿಹಾಸಕಾರರು ದಾಖಲೆ ಮಾಡ್ತಾ ಹೋಗ್ತಾರೆ. ಕೇವಲ ತನ್ನ ದೇಶದ ಅಥವಾ ತನ್ನ ಸಾಮ್ರಾಜ್ಯದ ಪ್ರಜೆಗಳು ಅಂತ ಮಾತ್ರ ಅಲ್ಲ, ಶತ್ರು ಸೈನಿಕರು ಸೆರೆ ಸಿಕ್ಕಿದ್ದ ಸಂದರ್ಭದಲ್ಲೂ ಕೂಡ ಅವರನ್ನು ಗೌರವದಿಂದ ನಡೆಸಿಕೊಂಡಂತಹ ಉದಾಹರಣೆಗಳು ಆಕೆಯ ಇಡೀ ಜೀವನದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ ಇದೆ ಅನ್ನುವುದು ಕೂಡ ಒಂದು ಬಹಳ ಮುಖ್ಯವಾದ ಅಂಶ. ರಾಜರು ಆ ಕಾಲಕ್ಕೆ ಎಲ್ಲರೂ ಕೂಡ ಬೇರೆ ಬೇರೆ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಕೃಷಿಯೂ ಸೇರಿದಂತೆ ಎಲ್ಲ ರೂಪದ ತೆರಿಗೆಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಆದರೆ ಈ ಮಹಾರಾಣಿ ಅಥವಾ ಈ ರಾಜಮಾತೆ ಎಂತಹ ಹೃದಯ ವೈಶಾಲ್ಯತೆ, ಎಂಥದ್ದೊಂದು ಔದಾರ್ಯವನ್ನು ಹೊಂದಿದ್ರು ಅಂದರೆ, ಅಕಸ್ಮಾತ್ ಆ ವರ್ಷ ಅತಿಯಾದ ಮಳೆಯಾಗಿ ಬೆಳೆ ನಷ್ಟ ಆದರೆ, ಅಥವಾ ಆ ವರ್ಷ ಮಳೆಯೇ ಆಗದೆ ಬೆಳೆಯೇ ಬರಲಿಲ್ಲ ಅಂತಾದರೆ, ತನ್ನ ರಾಜ್ಯದ ತನ್ನ ಪ್ರಜೆಗಳಿಂದ ಯಾವುದೇ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡದೆ ಅವರೆಲ್ಲರನ್ನು ಕೂಡ ಉದಾತ್ತವಾಗಿ ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿಕೊಳ್ತಾ ಇದ್ಲು ಅನ್ನುವುದನ್ನು ಕೂಡ ಇತಿಹಾಸಕಾರರು ದಾಖಲಿಸ್ತಾರೆ. ಮತ್ತು ಒಬ್ಬ ಮಹಾರಾಣಿಯಾಗಿ ತನ್ನ ಸಾಮ್ರಾಜ್ಯದ ಆದಾಯವನ್ನು, ತನ್ನ ಸಾಮ್ರಾಜ್ಯದ ಸಂಪತ್ತನ್ನು ಅದು ರಾಜ್ಯಕ್ಕಾಗಿಯೇ ವಿನಿಯೋಗವಾಗಬೇಕು ಅನ್ನುವಂತಹ ಒಂದು ನಿಶ್ಚಿತವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದರು ಅನ್ನುವುದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ತನ್ನ ರಾಜ್ಯದ ಜನರಿಗೆ ಉದ್ಯೋಗವನ್ನು ಕೊಡಬೇಕು, ಅದಕ್ಕೋಸ್ಕರ ಆ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದ್ದಂತಹ ನೇಕಾರಿಕೆ ವೃತ್ತಿಯನ್ನು ಪ್ರೋತ್ಸಾಹಿಸ್ತಾಳೆ. ಬಟ್ಟೆ ನೇಯುವಂತಹ ಕೆಲಸವನ್ನು ಪ್ರೋತ್ಸಾಹಿಸ್ತಾಳೆ. ಎಲ್ಲರಿಗೆ ಕೂಡ ಉದ್ಯೋಗ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ಅವರನ್ನು ಆ ರೀತಿಯ ಉದ್ಯೋಗಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿದರು. ಇದೆಲ್ಲದರ ಜೊತೆಗೆ ಆ ಕಾಲಕ್ಕೆ ಬಹಳ ಕಡಿಮೆ ಅಂತ ಕಾಣುವ ನಗರಗಳ ನಿರ್ವಹಣೆ, ಯಾವುದನ್ನು ನಾವಿವತ್ತು ನಗರಗಳು ಅದರ ಸ್ವಚ್ಛತೆ ಇರ್ಬೋದು, ಅದರ ಶುಚಿತ್ವ ಇರ್ಬೋದು, ಇವೆಲ್ಲವನ್ನು ಕಾಪಾಡಿಕೊಳ್ಳಬೇಕಲ್ಲ, ಅಂತಹ ಎಲ್ಲ ದೂರದೃಷ್ಟಿಯ ಒಂದು ಆಡಳಿತವನ್ನು ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೊಂದಿದ್ರು ಅನ್ನುವುದನ್ನು ಹೇಳ್ತಾರೆ. ಮುಖ್ಯವಾಗಿ ಅವತ್ತಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು, ಇವತ್ತಿಗೂ ನಮಗೆಲ್ಲರಿಗೆ ಕೂಡ ಧಾರ್ಮಿಕ ಕ್ಷೇತ್ರಗಳೇ ಬಹಳ ಪ್ರಧಾನ. ಅಂತಹ ಧಾರ್ಮಿಕ ಕ್ಷೇತ್ರಗಳಾಗಿರುವಂತಹ ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಅಯೋಧ್ಯೆ ಇರ್ಬೋದು, ಅಥವಾ ಜ್ಯೋತಿರ್ಲಿಂಗಗಳಾಗಿರುವಂತಹ ದ್ವಾರಕಾ, ತ್ರಯಂಬಕೇಶ್ವರ, ಕೇದಾರನಾಥ, ಶ್ರೀಶೈಲ, ಉಜ್ಜಯಿನಿ, ಇವೆಲ್ಲ ಕ್ಷೇತ್ರಗಳನ್ನು ಮತ್ತೆ ಉದ್ಧಾರ ಮಾಡಿ, ಮತ್ತೆ ಅವುಗಳ ಪುನರುತ್ಥಾನವನ್ನು ಮಾಡಿ ಬರುವಂತಹ ಭಕ್ತಾದಿಗಳಿಗೆ, ಬರುವಂತಹ ಧರ್ಮಾಭಿಮಾನಿಗಳು ಯಾರಿರ್ತಾರೋ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟವಳು ಈ ತಾಯಿ. ಯಾವ ದೇಗುಲಗಳು ಪರಕೀಯರ ದಾಳಿಯಿಂದ ಕುಸಿದು ಬಿದ್ದಿತ್ತೋ, ಎಲ್ಲಿ ನಿತ್ಯದ ಪೂಜೆಯನ್ನು ನಡೆಸಿಕೊಂಡು ಹೋಗುವುದು ಕೂಡ ಬಹಳ ಕಷ್ಟ ಅಂತ ಅನಿಸ್ತಾ ಇತ್ತೋ, ಅಂತಹ ಧಾರ್ಮಿಕ ಕೇಂದ್ರಗಳನ್ನು ಪುನರುತ್ಥಾನಗೈದುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಬಹುಶಃ ಇದು
ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದಂತಹ ಬಹಳ ಒಂದು ಪ್ರಮುಖವಾದ ಕೆಲಸ. ಇವತ್ತು ಒಂದು ವೇಳೆ ಈ ದೇಶದ ಜನ ಅಯೋಧ್ಯೆ, ಮಥುರಾ, ಕಾಶಿ, ತ್ರಯಂಬಕೇಶ್ವರ, ಶ್ರೀಶೈಲ ಈ ಮೊದಲಾದ ಪುಣ್ಯಕ್ಷೇತ್ರಗಳ ಹೆಸರನ್ನು ನಾವು ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ ಅಂತಾದರೆ, ಆ ಕ್ಷೇತ್ರಗಳಿಗೆ ನಾವು ದರ್ಶನವನ್ನು ಮಾಡಿ ಬರ್ತೇವೆ ಅಂತಾದರೆ ಅದರ ಹಿಂದೆ ಈ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಿಶ್ರಮ ಇದೆ. ಯಾಕೆಂತಂದರೆ ಶತಮಾನಗಳಿಂದ ಪರಕೀಯರ ದಾಳಿಗೆ ಸಿಲುಕಿ ಸಂಪೂರ್ಣವಾಗಿ ನಾಶವಾಗಿದ್ದಂತಹ ಕ್ಷೇತ್ರಗಳು. ಇನ್ನೂ ಕೆಲವು ಶತಮಾನಗಳ ಕಾಲ ಆ ಕ್ಷೇತ್ರಗಳ ಜೀರ್ಣೋದ್ಧಾರವನ್ನು ಮಾಡದೇ ಹೋಗಿದ್ರೆ ಈ ದೇಶದ ಜನರ ಪಾಲಿಗೆ ಶ್ರದ್ಧೆಯೇ ಭಂಗವಾಗಿ ಹೋಗುವಂತಹ ಸಂದರ್ಭ ಇತ್ತು. ಆದರೆ ಈ ತಾಯಿ ಅವೆಲ್ಲವನ್ನು ಕೂಡ ಮತ್ತೆ ಎದ್ದು ನಿಲ್ಲುವ ಹಾಗೆ ಮಾಡ್ತಾಳೆ. ತನ್ನ ಸಾಮ್ರಾಜ್ಯ ಅಲ್ಲ, ತನ್ನ ರಾಜ್ಯ ಅಲ್ಲ, ದೇಶದ ಉದ್ದಗಲದಲ್ಲಿ ಎಲ್ಲೇ ಒಂದು ದೇವಾಲಯ ಪತನವಾಗಿದೆ, ಎಲ್ಲೇ ಒಂದು ದೇಗುಲ ಕುಸಿದು ಹೋಗಿದೆ ಅಂತ ಅವಳಿಗೆ ಗೊತ್ತಾದರೆ ಸಾಕು, ಅಲ್ಲಿಗೆ ಜನರನ್ನು ಕಳುಹಿಸಿಕೊಟ್ಟು ಆ ರಾಜ್ಯದ ಯಾರು ರಾಜರಿರ್ತಾರೋ ಅವರನ್ನು ಒಲಿಸಿಕೊಂಡು, ಅವರನ್ನು ಒಪ್ಪಿಸಿಕೊಂಡು ಆ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದಂತಹ ಒಂದು ವಿಶೇಷವಾದಂತಹ ಕಾರ್ಯ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡ್ತಾರೆ. ಈ ಕಾರಣಕ್ಕಾಗಿಯೇ ಆಕೆಯನ್ನು ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಒಬ್ಬ ದಾರ್ಶನಿಕ ರಾಜ ಅಂತ ಕರೀತಾರೆ, ದಾರ್ಶನಿಕ ಆಡಳಿತಗಾರ್ತಿ ಅಂತ. ಬಹುಶಃ ಕೆಲವರನ್ನು ಜಗತ್ತು ಹೀಗೆ ನೆನಪಿಸಿಕೊಳ್ಳಬಹುದೋ ಏನು, ಅಂತಹ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದಂತಹ ಈ ತಾಯಿಯ ಸ್ಮರಣೆಯನ್ನು ಆಕೆಯ 300ನೇ ಜನ್ಮ ವರ್ಷದ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಆಕೆಯ ಹೆಸರಿನ ಮುಂದೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಅನೇಕರು ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತಲೂ ಇನ್ನೊಂದು ಶ್ರೇಷ್ಠವಾದಂತಹ ಒಂದು ಸಂಬೋಧನೆಯನ್ನು ಆಕೆಗೆ ಕೊಡಲಾಗಿದೆ, ಪುಣ್ಯಶ್ಲೋಕ ಅಹಲ್ಯಾಬಾಯಿ ಹೋಳ್ಕರ್ ಅಂತ. ಇಡೀ ದೇಶದಲ್ಲಿ ಬಹುಶಃ ಇಂಥದ್ದೊಂದು ಕೀರ್ತಿಗೆ ಪಾತ್ರವಾಗಿದ ಏಕಮಾತ್ರ ರಾಣಿ ಅಂತಂದರೆ ಅದು ಅಹಲ್ಯಾಬಾಯಿ ಹೋಳ್ಕರ್. ಪುಣ್ಯಶ್ಲೋಕ ಅಹಲ್ಯಾಬಾಯಿ ಹೋಳ್ಕರ್ ಅಂತ. ಯಾಕೆ ಪುಣ್ಯಶ್ಲೋಕ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಕರೆದ್ರು? ಆಕೆಯ ಇಡೀ ಜೀವನ, ಆಕೆ ಜೀವನದಲ್ಲಿ ಪಾಲಿಸಿಕೊಂಡು ಬಂದಂತಹ ಮೌಲ್ಯಗಳಿರ್ಬೋದು, ಆಕೆಯ ಜೀವನದಲ್ಲಿ ಪಾಲಿಸಿಕೊಂಡು ಬಂದಂತಹ ಸದ್ಗುಣಗಳಿರ್ಬೋದು, ಈ ಕಾರಣಕ್ಕಾಗಿ ದೇಶ ಆ ತಾಯಿಯನ್ನು ಪುಣ್ಯಶ್ಲೋಕ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಇಡೀ ಭಾರತ, ಇಡೀ ಹಿಂದೂ ಸಮಾಜ ಗೌರವದಿಂದ ಕಂಡಿತು ಅನ್ನುವುದನ್ನು ನಾವು ಗಮನಿಸಬೇಕು. ಆಕೆಯ ಜೀವನದಲ್ಲಿ ಪಾಲಿಸಿಕೊಂಡು ಬಂದಂತಹ ಈ ಮೌಲ್ಯಗಳು ಇದು ಬಹಳ ಪ್ರಮುಖವಾದ. ಯಾಕೆಂತಂದರೆ ಸಾಮಾನ್ಯ ಮಹಿಳೆ ಅಲ್ಲ, ಒಂದು ರಾಜ್ಯವನ್ನು ಆಳುವಂತಹ ಉನ್ನತ ಸ್ಥಾನದಲ್ಲಿ ಕುಳಿತವರು. ನಮ್ಮ ಕಣ್ಮುಂದೆ ಇವತ್ತಿಗೂ ತುಂಬ ಜನ ರಾಜ್ಯ ಆಳುವವರಿದ್ದಾರೆ. ಆದರೆ ನಾವು ಅವರಲ್ಲಿ ಇಂತಹ ಗುಣಗಳನ್ನು ಬಹುಶಃ ನಿರೀಕ್ಷೆ ಮಾಡುವುದು ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಇರುವಾಗ ಅತ್ಯಂತ ಎತ್ತರದ ಗುಣಗಳನ್ನು, ಸದ್ಗುಣಗಳನ್ನು ಹೊಂದಿದಂತಹ ಆ ತಾಯಿಯನ್ನು ನಾವು ಇವತ್ತು ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ. ಮಾತ್ರ ಅಲ್ಲ, ತನ್ನ ಕಾಲದ ಸಮಾಜದಲ್ಲಿ ಏನೇನು ದೋಷಗಳಿತ್ತೋ, ಸಮಾಜದಲ್ಲಿ ಯಾವೆಲ್ಲ ಸಮಸ್ಯೆಗಳಿತ್ತೋ ಅವೆಲ್ಲದಕ್ಕೂ ಸ್ಪಂದನೆಯನ್ನು ಮಾಡುವಂತಹ, ಆ ದೋಷಗಳನ್ನು ಪರಿಹಾರ ಮಾಡುವಂತಹ ಕೆಲಸವನ್ನು ಈಗ ಮಾಡ್ತಾರೆ. ಸಮಾಜದಲ್ಲಿ ಒಂದು ಒಳ್ಳೆಯ ವಿಚಾರಗಳು ಪ್ರಸಾರ ಆಗಬೇಕು, ಆ ಮೂಲಕ ಸಮಾಜದ ದೋಷಗಳೆಲ್ಲವೂ ನಿವಾರಣೆ ಆಗಬೇಕು ಅಂತ ಬಯಸಿದಂತಹ ತಾಯಿ ಈ ಅಹಲ್ಯಾಬಾಯಿ ಹೋಳ್ಕರ್. ಇಂತಹ ಶ್ರೇಷ್ಠ ತಾಯಿಯೊಬ್ಬಳ, ಇಂತಹ ಶ್ರೇಷ್ಠ ಮಹಾರಾಣಿಯೊಬ್ಬರ ಹೆಸರು ನಮ್ಮ ದುರಂತವೋ ಏನೋ ನಮ್ಮ ಶಾಲೆಯ ಕಾಲೇಜುಗಳ ಯಾವ ಇತಿಹಾಸದ ಪುಸ್ತಕದಲ್ಲೂ ಬರುವುದಿಲ್ಲ. ಯಾವ ಇತಿಹಾಸದ ಪುಸ್ತಕದಲ್ಲೂ ಅಹಲ್ಯಾಬಾಯಿ ಹೋಳ್ಕರ್ ಎನ್ನುವ ಹೆಸರು ಪ್ರಸ್ತಾಪವೇ ಆಗುವುದಿಲ್ಲ. ಅಕಸ್ಮಾತ್ ಪ್ರಸ್ತಾಪ ಆದರೂ ಆ ಹೆಸರಿನಿಗಿಂತ ಆಚೆ ಆ ತಾಯಿ ಯಾರು, ಆಕೆಯ ಸಾಧನೆ ಏನು ಅನ್ನುವುದಂತೂ ಖಂಡಿತವಾಗಿ ಹೇಳುವುದಿಲ್ಲ. ನಮ್ಮ ದುರಂತ ಏನು ಕೇಳಿದರೆ, ಈ ದೇಶದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ದೇವಾಲಯಗಳನ್ನು ನಾಶ ಮಾಡಿದವರು ಯಾರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ದಾಳಿಯನ್ನು ಎದುರಿಸಿದವರು ಯಾರು ನಮ್ಮ ಇತಿಹಾಸ ಪುಸ್ತಕಗಳಲ್ಲಿಲ್ಲ. ಈ ರೀತಿ ಕುಸಿದು ಹೋಗಿದ್ದಂತಹ ಮಂದಿರಗಳನ್ನು ಮತ್ತೆ ಮೇಲೆದ್ದು ನಿಲ್ಲುವ ಹಾಗೆ ಮಾಡಿದ ಆ ಮಾತಾಯಿ ಯಾರು ಕೇಳಿದರೆ ಆಕೆಯ ಹೆಸರು ನಮ್ಮ ಪುಸ್ತಕಗಳಲ್ಲಿಲ್ಲ.
ಅಥವಾ ಅದನ್ನು ಕಲಿಸಿಕೊಡುವಂತಹ ಪ್ರಯತ್ನ ನಮ್ಮ ವ್ಯವಸ್ಥೆಯಲ್ಲಿ ಆಗಲಿಲ್ಲ. ಇದು ನಮ್ಮ ಕಾಲದ ಬಹಳ ದೊಡ್ಡ ದುರಂತ ಅಂತ ನಾವು ಭಾವಿಸಿಕೊಳ್ಳಬೇಕು. ಈಗ ಈ ವರ್ಷ ನಾವು ಆಕೆಯ 300ನೆಯ ಜನ್ಮ ವರ್ಷವನ್ನು ಆಚರಿಸುವುದಕ್ಕೆ ಹೊರಟ ಕಾರಣದಿಂದ ದೇಶಾದ್ಯಂತ ಅಹಲ್ಯಾಬಾಯಿ ಹೋಳ್ಕರ್ ಎನ್ನುವಂಥ ಹೆಸರು ಮತ್ತೊಮ್ಮೆ ಸ್ಮರಣೆಯಾಗುತ್ತಾ ಇದೆ. ಇದು ಯಾಕೆ ಬಹಳ ಮುಖ್ಯ ಅಂದರೆ, ಯಾರಿಗೆ ಆ ತಾಯಿಯ ಹೆಸರು ಗೊತ್ತಿರಲಿಲ್ಲವೋ, ಯಾರಿಗೆ ಆಕೆಯ ಮಹಾನ್ ಸಾಧನೆ ಗೊತ್ತಿರಲಿಲ್ಲವೋ ಅವೆಲ್ಲವನ್ನು ಪರಿಚಯಿಸಿಕೊಡುವಂತಹ ಕೆಲಸವನ್ನು ಇವತ್ತಿರುವಂತಹ ನಾವುಗಳೆಲ್ಲರೂ ಕೂಡ ಮಾಡಬೇಕಾದಂತಹ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ಇಂಥ ಒಂದು ಹೆಸರನ್ನು ಯಾಕೆ ಮರೆತೆವು, ಯಾಕೆ ಅದು ಇತಿಹಾಸದ ಪುಸ್ತಕಗಳಲ್ಲಿ ಬರಲಿಲ್ಲ ಅಂದರೆ ಅದಕ್ಕೂ ಕೂಡ ಖಂಡಿತವಾಗಿಯೂ ಕಾರಣ ಇದ್ದೇ ಇದೆ. ನಮ್ಮ ದೇಶದ ದುರಂತ ಏನು ಕೇಳಿದರೆ, ಸುಮಾರು ಶತಮಾನಗಳ ಕಾಲ ಮೊಘಲರು ಆ ರೀತಿಯ ಪರಕೀಯರಿಂದ ಆಳಿಸಿಕೊಂಡಿವಿ. ಆಮೇಲೆ ಸುಮಾರು 2-2.5 ಶತಮಾನಗಳ ಕಾಲ ಬ್ರಿಟಿಷರು, ಡಚ್ಚರು, ಫ್ರೆಂಚರು ಈ ರೀತಿಯ ವಿದೇಶಿಯರ ಕೈಯಿಂದ ಆಳಿಸಿಕೊಂಡೆವು. ಇವರೆಲ್ಲರ ಹೆಸರು ನಮಗೆ ಗೊತ್ತಿದೆ. ಯಾರೆಲ್ಲ ಮೊಘಲರಿದ್ದಾರೆ ಅವರ ಹೆಸರು ಗೊತ್ತಿದೆ, ಯಾರೆಲ್ಲ ಬ್ರಿಟಿಷರು ಆಗಿ ಹೋಗಿದ್ದಾರೆ ಅವರ ಹೆಸರು ಗೊತ್ತಿದೆ. ಆದರೆ ನಮ್ಮ ದೇಶವನ್ನು ಈ ರೀತಿಯ ಆಕ್ರಮಣಕಾರರಿಂದ ಕಾಪಾಡಿದವರು ಯಾರು, ಈ ರೀತಿಯ ಆಕ್ರಮಣಕಾರರಿಂದ ಈ ದೇಶವನ್ನು ರಕ್ಷಣೆ ಮಾಡಿದವರು ಯಾರು, ಸಂಕಷ್ಟದ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟಂತಹ ವೀರರು ಯಾರು, ಹುತಾತ್ಮರು ಯಾರು, ಬಲಿದಾನಿಗಳು ಯಾರು ಕೇಳಿದರೆ ನಮಗೆ ಬೆರಳೆಣಿಕೆಯ ಹೆಸರನ್ನು ಕೂಡ ಕೆಲವೊಮ್ಮೆ ಹೇಳುವುದಕ್ಕೆ ಬರುವುದಿಲ್ಲ. ತೀರಾ ಇತ್ತೀಚೆಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಹೌದು ನಮಗೆಲ್ಲ ಸ್ವಾತಂತ್ರ್ಯ ಬಂದಿದೆ ಅನ್ನುವಂಥ ಸಂಭ್ರಮವನ್ನು ಆಚರಣೆ ಮಾಡುತ್ತೇವೆ, ಮಾಡಲೇಬೇಕಾದದ್ದು. ಆದರೆ ಅದರ ಜೊತೆಗೆ ನಾವು ಯಾರನ್ನು ಸ್ಮರಣೆ ಮಾಡಿಕೊಂಡಿದ್ದೇವೆ, ನಿಜವಾಗಿಯೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನು ಮಾಡಿದ ಹುತಾತ್ಮರನ್ನು, ಕ್ರಾಂತಿಕಾರಿಗಳನ್ನು ಸ್ಮರಣೆ ಮಾಡಿಕೊಂಡಿದ್ದೇವೆಯೋ ಕೇಳಿದರೆ ಖಂಡಿತವಾಗಿಯೂ ನಾವು ಮಾಡಿರುವುದಿಲ್ಲ. ಯಾಕೆಂತಂದರೆ ನಮ್ಮ ಸ್ವಾತಂತ್ರ್ಯದ ಹೋರಾಟ ಅದು ಕೇವಲ ಅಹಿಂಸಾ ಹೋರಾಟದಿಂದ ಆಗಿದೆ ಅಂತಲ್ಲ, ಅದು ಖಂಡಿತವಾಗಿಯೂ ಸ್ವಲ್ಪ ಕೊಡುಗೆ ಕೊಟ್ಟಿದೆ. ಅದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಕಾರಿಗಳು ಹೋರಾಟ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ಗಲ್ಲುಗಂಬಕ್ಕೆ ಏರಿದ್ದಾರೆ, ಬ್ರಿಟಿಷರ ಚಿತ್ರ ವಿಚಿತ್ರ ಹಿಂಸೆಯನ್ನು ಜೈಲುಗಳಲ್ಲಿ ಅನುಭವಿಸಿದ್ದಾರೆ, ಕರಿನೀರಿನ ಶಿಕ್ಷೆಗೆ ಒಳಗಾಗಿದ್ದಾರೆ. ಇಷ್ಟೆಲ್ಲ ಆಗಿಯೂ ಬಂದೂಕು, ತುಪಾಕಿ, ಫಿರಂಗಿಗಳಿಗೆ ಸಿಕ್ಕಿಸಿಕೊಂಡು ಅವರನ್ನು ಕಟ್ಟಿ ಉಡಾಯಿಸಿದ್ದಾರೆ. ಆದರೆ ಅಂತಹ ಹೋರಾಟಗಾರರನ್ನು, ಅಂತಹ ಕ್ರಾಂತಿಕಾರಿಗಳನ್ನು ನಮ್ಮಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳುವುದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅವರ ಹೆಸರುಗಳನ್ನು ಮರೆತು ಬಿಟ್ಟಿದ್ದೇವೆ. ಅಂತಹ ಸಾಲಿನಲ್ಲಿ ಮರೆತು ಹೋದ, ಆದರೆ ನಾವೆಲ್ಲರೂ ನಿತ್ಯವೂ ಸ್ಮರಿಸಬೇಕಾದಂತಹ ಒಂದು ಹೆಸರು ಅದು ಅಹಲ್ಯಾಬಾಯಿ ಹೋಳ್ಕರ್ ಅಂತಂದರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ. ಅಂದರೆ ನಾನೇನು ಅವಳನ್ನು ಹೊಗಳಿ ಆ ತಾಯಿಯ ಹೆಸರನ್ನು ಹೊಗಳಿಕೆಗೆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ, ನಿಜವಾಗಿಯೂ ನಾವು ಸ್ಮರಣೆ ಮಾಡಿಕೊಳ್ಳಬೇಕಾದಂಥ ಹೆಸರು ಅಂತ ಹೇಳ್ತಾ ಇದ್ದೇನೆ. ಆಳ್ವಿಕೆಯನ್ನು ಮಾಡಿದ್ದು ಒಂದು ಪುಟ್ಟ ಸಾಮ್ರಾಜ್ಯ, ಆದರೆ ದೃಷ್ಟಿ ಇದ್ದದ್ದು ಇಡೀ ಭಾರತ. ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಅಂಶ. ಯಾಕೆ ಅಂತಂದರೆ ನಮ್ಮಲ್ಲಿ ಅನೇಕರು ಈ ದೇಶದ ಚರಿತ್ರೆ ಹೇಳಬೇಕಾದ್ರೆ ಅಲ್ಲೊಬ್ಬ ರಾಜ ಇದ್ದ, ಇಲ್ಲೊಬ್ಬ ರಾಜ ಇದ್ದ, ಮತ್ತಿನ್ಯಾರೋ ಒಬ್ಬರು ರಾಜ ಇದ್ದರು, ಅವರು ರಾಜರು ಇದ್ದರು, ಎಲ್ಲವೂ ಸರಿಯೇ, ಬೇರೆ ಬೇರೆ ರಾಜರು ಆಳ್ತಾ ಇದ್ದರು. ಆದರೆ ಈ ದೇಶದ ಪ್ರಜೆಗಳಿಗೆ ಯಾವ ರಾಜರು ಬೇಕಾದರೆ ಆಳ್ವಿಕೆ ಮಾಡಿಕೊಂಡಿದ್ದರೂ ಇಡೀ ಭಾರತವೇ ತಮ್ಮ ಮಾತೃಭೂಮಿ ಎನ್ನುವಂಥ ಒಂದು ಕಲ್ಪನೆ ಬಹಳ ಸ್ಪಷ್ಟ ಇತ್ತು. ಅದಿಲ್ಲದೆ ಹೋಗಿದ್ದರೆ ಮಾಳವ ಸಾಮ್ರಾಜ್ಯವನ್ನು ಕಟ್ಟಿದ, ಆಳಿದ ಅಹಲ್ಯಾಬಾಯಿ ಹೋಳ್ಕರು ದಕ್ಷಿಣದ ಭಾಗದಲ್ಲಿರುವ ಯಾವುದೋ ಒಂದು ದೇವಾಲಯಕ್ಕೆ, ಉತ್ತರದಲ್ಲಿರುವ ಯಾವುದೋ ಒಂದು ದೇವಾಲಯಕ್ಕೆ, ಪೂರ್ವದಲ್ಲೋ ಪಶ್ಚಿಮದಲ್ಲಿರುವ ಯಾವುದೋ ಒಂದು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ, ಪುನರುತ್ಥಾನಕ್ಕಾಗಿ ಯಾಕಷ್ಟೊಂದು ಪರಿಶ್ರಮವನ್ನು ಪಡಬೇಕಿತ್ತು ಅನ್ನುವ ಪ್ರಶ್ನೆ ಖಂಡಿತವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಆಕೆ ಭಾರತೀಯತೆಯ ಸಂಕೇತ. ಆಕೆ ಇಡೀ ಭಾರತವನ್ನು ಏಕವಾಗಿ ಕಂಡಂತಹ, ಇಡೀ ಭಾರತವನ್ನು ಒಂದಾಗಿ ನೋಡಿದಂತಹ ಸಂಕೇತ. ಆ ಕಾರಣಕ್ಕಾಗಿಯೇ ದೇಶದ ಯಾವ ಭಾಗದಲ್ಲಾದರೂ ಸರಿ ಒಂದು ದೇಗುಲವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಕಡೆಯಿಂದ ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕೊಡ್ತಾ ಇದ್ರು ಅಂತಂದರೆ ಅಂಥದ್ದೊಂದು ಜೀವನ ದೃಷ್ಟಿ ಆಕೆಯಲ್ಲಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಈ ದೇಗುಲ ಪುನರ್ ನಿರ್ಮಾಣದ ಈ ಕೆಲಸ
ಅದು ಬಹಳ ಬಹಳ ಮುಖ್ಯವಾದದ್ದು. ಮತ್ತು ಇವತ್ತೆಲ್ಲರೂ ಕೂಡ ನಾವು ಅದಕ್ಕೆ ಕೃತಜ್ಞರಾಗಿರಬೇಕು. ತೀರಾ ಇತ್ತೀಚೆಗೆ ಅಯೋಧ್ಯೆಯ ಶ್ರೀರಾಮನ ಮಂದಿರ ಮೇಲೆದ್ದು ನಿಂತಿತ್ತು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ಸ್ಮರಣೆ ಮಾಡಿಕೊಂಡದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು. ಇತ್ತೀಚೆಗೆ ಕಾಶಿಯ ವಿಶ್ವನಾಥ ಮಂದಿರದ ಆ ದೇಗುಲದ ಕಾರಿಡಾರ್ನ ಅಭಿವೃದ್ಧಿ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದವರು ನೆನಪು ಮಾಡಿಕೊಳ್ತಾ ಇರೋದು ಅಹಲ್ಯಾಬಾಯಿ ಹೋಳ್ಕರನ್ನು. ಅಂದರೆ 21ನೇ ಶತಮಾನದಲ್ಲಿರುವ ನಾವು ಇವತ್ತಿಗೂ ಕಾಶಿಯನ್ನು ಅಥವಾ ಅಯೋಧ್ಯೆಯನ್ನು ಅಥವಾ ಶ್ರೀಶೈಲವನ್ನು ದರ್ಶನ ಮಾಡ್ತಾ ಇರುವಾಗ ನಮಗೆಲ್ಲರಿಗೆ ಕೂಡ ಸ್ಮರಣೆಯಾಗುವ ಒಂದು ಹೆಸರು ಅಂತಂದರೆ ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರದ್ದು. ಯಾಕೆಂತಂದರೆ ಅವರ ಪರಿಶ್ರಮದ ಕಾರಣಕ್ಕಾಗಿ ಇವತ್ತಿನ ನಾವುಗಳು ಆ ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕಾಗಿ ಹೋಗುವುದಕ್ಕೆ ಸಾಧ್ಯ ಆಗಿದೆ. ಇವತ್ತಿನವರೆಗೆ ಅದು ಉಳಿದುಕೊಂಡು ಬಂದಿದೆ ಅಂತಂದರೆ ಅದರಲ್ಲಿ ಆ ತಾಯಿಯ ಪರಿಶ್ರಮ ಇದೆ ಅನ್ನುವುದನ್ನು ನಾವು ಯಾವತ್ತಿಗೂ ಕೂಡ ಮರೆಯಬಾರದು ಅನ್ನುವುದನ್ನು ನಾನು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಕೇವಲ ಒಂದು ರಾಜ್ಯದ ಮಹಾರಾಣಿಯಾಗಿ ಮಾತ್ರ ಆಕೆ ಚಿಂತನೆಯನ್ನು ಮಾಡಲಿಲ್ಲ. ಅದರ ಬದಲಿಗೆ ಇಡೀ ದೇಶವೇ ನನ್ನದು, ಇಡೀ ದೇಶವನ್ನೇ ಒಂದುಗೂಡಿಸಬೇಕು ಅನ್ನುವಂತಹ ಒಂದು ಉದಾತ್ತವಾದ ಒಂದು ದೂರದೃಷ್ಟಿಯ ಕಲ್ಪನೆ, ಒಂದು ದೂರದೃಷ್ಟಿಯ ಚಿಂತನೆ ಅದು ಅಹಲ್ಯಾಬಾಯಿಯಲ್ಲಿ ಇತ್ತು ಅನ್ನುವುದನ್ನು ನಾವು ಗಮನಿಸಬೇಕು. ಆ ಕಾಲದ ಸಮಾಜ ಸಾಮಾನ್ಯವಾಗಿ ಪುರುಷರು ರಾಜ್ಯ ಆಳ್ವಿಕೆಯನ್ನು ಮಾಡ್ತಾ ಇದ್ರು, ರಾಜರೆಲ್ಲ ಗಂಡಸರು ಇರ್ತಾ ಇದ್ರು. ಅಂತಹ ಕಾಲಘಟ್ಟದಲ್ಲಿ ಸಂದರ್ಭ ಬಂದಾಗ ತಾನು ಹಿಂಜರಿಯದೆ ರಾಜ್ಯದ ಚುಕ್ಕಾಣಿ ಹಿಡಿದು ಆಳ್ವಿಕೆಯನ್ನು ಮಾಡ್ತಾರೆ ಮತ್ತು ತನ್ನ ಇಡೀ ಆಳ್ವಿಕೆಯಲ್ಲಿ ಪ್ರಜೆಗಳ ಕಲ್ಯಾಣವನ್ನು, ಪ್ರಜೆಗಳ ಯೋಗಕ್ಷೇಮವನ್ನೇ ತನ್ನ ಜೀವನದ ಸಾರ್ಥಕತೆ ಅಂತ ಭಾವಿಸ್ತಾರೆ. ಇಂತಹ ಆಳ್ವಿಕೆಯನ್ನು ಕೊಟ್ಟ ಎಷ್ಟು ಜನ ರಾಜರನ್ನು ನಾವು ನೋಡುವುದಕ್ಕೆ ಸಾಧ್ಯ ಇದೆ? ಬಹುಶಃ ತುಂಬ ಕಡಿಮೆ ಸಂಖ್ಯೆಯಲ್ಲಿ ರಾಜರು ಈ ರೀತಿಯ ಪ್ರಜಾ ಕಲ್ಯಾಣದ ಚಿಂತನೆಯನ್ನು ಮಾಡ್ತಾ ಇದ್ದಂತಹ, ಈ ರೀತಿ ಪ್ರಜೆಗಳ ಯೋಗಕ್ಷೇಮದ ಚಿಂತನೆಯನ್ನು ಮಾಡ್ತಾ ಇದ್ದಂತಹ ದಿನಗಳಿತ್ತು. ಅಂತಹದ್ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೂಡ ಒಬ್ಬರು ತನ್ನ ರಾಜ್ಯದ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕೆಲಸವನ್ನು ಮಾಡಿದರು ಅನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು. ಆಮೇಲೆ ಇದು ಈ ರೀತಿ ಕೆಲಸವನ್ನು ಮಾಡಬೇಕಾದ್ರೆ, ಒಂದು ರಾಜ್ಯವನ್ನು ಆಳಬೇಕು ಅಂತಾದರೆ ನಮಗೆ ಗೊತ್ತಿದೆ, ಇವತ್ತಿಗೆ ಕೂಡ ಒಂದು ದೇಶ, ಒಂದು ರಾಜ್ಯ ಅಂದರೆ ಅದಕ್ಕೊಬ್ಬರು ಫೈನಾನ್ಸ್ ಮಿನಿಸ್ಟರು ಅಂತ ಇರ್ತಾರೆ, ಒಬ್ಬರು ಸಚಿವರು, ವಿತ್ತ ಸಚಿವರು ಅಂತ ಇರ್ತಾರೆ, ಒಬ್ಬರು ರಕ್ಷಣಾ ಮಂತ್ರಿಗಳು ಅಂತ ಇರ್ತಾರೆ, ಒಬ್ಬರು ವಿದೇಶಾಂಗ ಸಚಿವರು ಅಂತ ಇರ್ತಾರೆ. ಇವರೆಲ್ಲ ಅವಶ್ಯಕತೆ ಇರ್ತದೆ. ಆ ಕಾಲಕ್ಕೆ ಅಂದರೆ ಇವತ್ತಿಗೆ 300 ವರ್ಷಗಳ ಹಿಂದೆ ತನ್ನ 28 ವರ್ಷಗಳ ರಾಜ್ಯದ ಆಳ್ವಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಹೋಳ್ಕರು ಕೇವಲ ಮಹಾರಾಣಿ ಆಗಿರಲಿಲ್ಲ. ಆಕೆ ಸ್ವತಃ ತಾನು ಅರ್ಥ ಸಚಿವೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ಲು. ತೆರಿಗೆಯನ್ನು ಹೇಗೆ ಸಂಗ್ರಹ ಮಾಡಬೇಕು, ಎಷ್ಟು ಸಂಗ್ರಹ ಮಾಡಬೇಕು ಅಂತ ಬಹಳ ಸೂಕ್ಷ್ಮವಾಗಿ ವಿವೇಚನೆಯಿಂದ ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಒಂದು ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿ ತನ್ನ ಇಡೀ ಸಾಮ್ರಾಜ್ಯವನ್ನು ಅಂತಹ ಸೈನ್ಯದ ದಿಸೆಯಿಂದ ಕಟ್ಟಿ ನಿಲ್ಲಿಸುವುದಕ್ಕೆ ಸಾಧ್ಯವಾಗಿರುವಂತಹ ಕೆಲಸವನ್ನು ಆ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಮಾಡ್ತಾರೆ. ಮಾತ್ರ ಅಲ್ಲ, ನೆರೆಯ ರಾಜರ ಜೊತೆಗೆ ರಾಜತಾಂತ್ರಿಕವಾದ ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಂಡ ಕಾರಣಕ್ಕಾಗಿ ಆ ತಾಯಿಗೆ ದೇಶದಾದ್ಯಂತ ಗೌರವ ಇತ್ತು. ಆ ಮಹಾರಾಣಿ ದೇಶದ ಯಾವುದೇ ಮೂಲೆಯ ಒಂದು ದೇಗುಲದ ಪುನರುತ್ಥಾನಕ್ಕಾಗಿ ಕೈ ಹಾಕಿದರೂ ಅದಕ್ಕೆ ರಾಜರ ಸಹಕಾರ ಸಿಗುತ್ತಾ ಇತ್ತು. ಯಾಕೆಂತಂದರೆ ರಾಜತಾಂತ್ರಿಕತೆಯ ನೈಪುಣ್ಯ ಆ ತಾಯಿಯಲ್ಲಿತ್ತು. ಮಾತ್ರ ಅಲ್ಲ, ಸಾಮಾಜಿಕವಾದ ಬದಲಾವಣೆ, ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸಮಾಜ ಉದ್ಧಾರ ಆಗಬೇಕು, ಸಮಾಜ ಏಳಿಗೆಗೆ ಹೋಗಬೇಕು, ಪ್ರತಿಯೊಬ್ಬರಿಗೊಂದು ಉದ್ಯೋಗ ಅನ್ನುವುದು ಬೇಕು ಅನ್ನುವುದಕ್ಕಾಗಿ ತನ್ನ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಕಟ್ಟುತ್ತಾರೆ, ತನ್ನ ರಾಜ್ಯದಲ್ಲಿ ನೇಕಾರಿಕೆಯನ್ನು ಬೆಂಬಲಿಸ್ತಾರೆ, ತನ್ನ ರಾಜ್ಯದ್ದೇ ಆದಂತಹ ಒಂದು ವಿಶೇಷವಾದ ಸೀರೆಯ ಬ್ರ್ಯಾಂಡ್ ಒಂದನ್ನು ಡೆವಲಪ್ ಮಾಡ್ತಾರೆ. ಅದರ ಮೂಲಕ ಇಡೀ ದೇಶಕ್ಕೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟಂತಹ ಒಬ್ಬ ಆಳ್ವಿಕೆಯನ್ನು ಮಾಡಿದಂತಹ ಮಹಾರಾಣಿ ಅಂತಂದರೆ ಆಕೆ ಅಹಲ್ಯಾಬಾಯಿ ಹೋಳ್ಕರ್. ಆ ಕಾರಣಕ್ಕಾಗಿ ಅವರ ವ್ಯಕ್ತಿತ್ವ, ಅವರ ಚಾರಿತ್ರ್ಯ, ಅವರ ಆಡಳಿತ ಇವೆಲ್ಲವೂ ಕೂಡ ಭಾರತದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು. ನಮ್ಮ ದೇಶದ ಇತಿಹಾಸವನ್ನು ತೆಗೆದು ನೋಡಿದರೆ ಈ ರೀತಿ ಸುದೀರ್ಘ ಕಾಲ ಜನ ನೆನಪಿಟ್ಟುಕೊಂಡ, ಸುದೀರ್ಘ ಕಾಲದ ಜನ ಸ್ಮರಣೆ ಮಾಡುವಂತಹ ಹೆಸರುಗಳು ಕೆಲವೇ ಕೆಲವಿರ್ತದೆ. ಉದಾಹರಣೆಗೆ
ಕೃಷ್ಣದೇವರಾಯ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಮಹಾರಾಣಾ ಪ್ರತಾಪ ಇರ್ಬೋದು, ಇಂತಹ ಮಹಾನ್ ಚಕ್ರಾಧಿಪತಿಗಳು ಅಂತ ಯಾರಿದ್ದಾರೋ ಅವರ ಸಾಲಿಗೆ ಸೇರುವ ಒಬ್ಬಾಕೆ ಅದು ಅಹಲ್ಯಾಬಾಯಿ ಹೋಳ್ಕರು. ಅವರನ್ನು ಚರಿತ್ರೆ ಯಾವತ್ತಿಗೂ ಕೂಡ ಮರೆಯುವುದಿಲ್ಲ. ಭಾರತೀಯರು ಯಾವತ್ತಿಗೂ ಕೂಡ ಆ ತಾಯಿಯ ಪರಾಕ್ರಮವನ್ನು, ಆ ತಾಯಿಯ ಕಾರ್ಯವನ್ನು ಮರೆಯುವುದಿಲ್ಲ ಅನ್ನುವುದನ್ನು ನೆನಪು ಮಾಡಿಕೊಂಡು ಅಂಥದ್ದೊಂದು ದೂರದೃಷ್ಟಿ, ಅಂತಹದ್ದೊಂದು ಚಿಂತನೆ, ಅಂಥದ್ದೊಂದು ವಿವೇಕವನ್ನು ಇಟ್ಟುಕೊಂಡು ಆಳ್ವಿಕೆಯನ್ನು ಮಾಡಿದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಆಕೆಯ 300 ಅಂದರೆ 300ನೇ ವರ್ಷದ ಜನ್ಮ ವರ್ಷ ಈ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಆಕೆಯ ಸ್ಮರಣೆ ಆಗುತ್ತಾ ಇದೆ. ಯಾಕೆ ಸ್ಮರಣೆ ಮಾಡಿಕೊಳ್ಳಬೇಕು ಅಂತಂದರೆ ಇವತ್ತಿನ ಅನಿವಾರ್ಯತೆ ಏನು? ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ರೀತಿಯಿಂದ ಶೋಷಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನ್ಯಾಯಕ್ಕೆ ಒಳಗಾಗುತ್ತಾ ಇರುವಂತಹ ದಿನನಿತ್ಯದ ಸುದ್ದಿಗಳನ್ನು ನಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ. ಒಂದೊಮ್ಮೆ ಚಿಂತೆ ಆಗ್ತದೆ, ಕೆಲವೊಮ್ಮೆ ಆಕ್ರೋಶ ಹುಟ್ಟುತ್ತದೆ, ಏನಾದರೂ ಮಾಡಬೇಕು. ಕೆಲವರು ಚಿಂತೆಯಲ್ಲೇ ದಿನವನ್ನು ಕಳೆದು ಬಿಡ್ತಾರೆ. ಅಯ್ಯೋ, ಹೀಗಾದರೆ ಹೇಗೆ, ನಾನೇನು ಮಾಡಲಿ? ಅಥವಾ ಒಂದು ವೇಳೆ ಅಂತಹದ್ದೇ ಪರಿಸ್ಥಿತಿ ನಮ್ಮ ಊರಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಸಮಾಜದಲ್ಲಿ ನಡೆದರೆ ನಾವೇನು ಮಾಡುವುದು ಎನ್ನುವಂತಹ ಚಿಂತೆಯಲ್ಲಿ ನಾವಿರುತ್ತೇವೆ. ಆದರೆ ನಾವು ಕೇವಲ ಚಿಂತೆ ಮಾಡಬೇಕಾದವರಲ್ಲ, ಕೇವಲ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾದವರು ಅಷ್ಟೇ ಅಲ್ಲ, ನಾವು ಈ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಬೇಕಾದವರು ಅನ್ನುವುದನ್ನು ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ಈ ಸಮಾಜ ಕಲಿಯಬೇಕಾಗಿದೆ. ಯಾಕೆಂತಂದರೆ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಅತ್ಯಂತ ಎತ್ತರದ ಸಾಧನೆಯನ್ನು ಮಾಡಿ ಇಡೀ ಸಮಾಜಕ್ಕೆ ಒಂದು ಗೌರವದ ಸ್ಥಾನಕ್ಕೆ ಪಾತ್ರಳಾದಂತಹ ಆ ತಾಯಿ ಬಹುಶಃ ಇವತ್ತಿನ ನಮ್ಮ ಎಲ್ಲ ಜನರಿಗೆ ಕೂಡ ಪ್ರೇರಣಾಮಯಿಯಾದಂತಹ ತಾಯಿಯಾಗುತ್ತಾಳೆ. ನಮಗೆಲ್ಲರಿಗೆ ಕೂಡ ಏನಾದರೂ ಶೌರ್ಯ ಪರಾಕ್ರಮವನ್ನು ತೋರಿಸಬೇಕು ಅಂತಿದ್ರೆ, ನಮಗೇನಾದರೂ ನಮ್ಮ ಜೀವನದಲ್ಲಿ ಚಾರಿತ್ರ್ಯ, ಮೌಲ್ಯ, ವಿವೇಕಗಳನ್ನು ರೂಢಿಸಿಕೊಳ್ಳಬೇಕು ಅಂತ ಇದ್ದರೆ ನಾವು ಖಂಡಿತವಾಗಿಯೂ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದಿಂದ ಇವೆಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈ ಎಲ್ಲ ಸಂಗತಿಗಳಲ್ಲಿ ಪ್ರೇರಣೆಯನ್ನು ಪಡೆದು ವರ್ತಮಾನದ ಭಾರತವನ್ನು ಮತ್ತೊಮ್ಮೆ ಸಶಕ್ತ ಭಾರತವಾಗಿಸಬೇಕು. ಈ ನಾಡಿನಲ್ಲಿ, ಈ ನೆಲದಲ್ಲಿ ಯಾವುದೇ ಒಬ್ಬಳು ಹೆಣ್ಣು ಮಗಳು, ಯಾವುದೇ ಒಬ್ಬಳು ತಾಯಿ ಕಣ್ಣೀರು ಹಾಕುವುದಕ್ಕೆ, ನೊಂದುಕೊಳ್ಳುವುದಕ್ಕೆ ಅವಕಾಶ ಆಗಬಾರದು. ಒಂದು ವೇಳೆ ಅಂತಹ ಕಣ್ಣೀರು ಹಾಕುವ, ನೊಂದುಕೊಳ್ಳುವ ಪ್ರಸಂಗಗಳು ಬಂದಾಗ ಈ ಸಮಾಜ ಅಹಲ್ಯಾಬಾಯಿ ಹೋಳ್ಕರ್ರಿಂದ ಪ್ರೇರಣೆಯನ್ನು ಪಡಿಬೇಕು. ತಕ್ಕದಾದಂತಹ ಉತ್ತರವನ್ನು ಸೂಕ್ತವಾದ ದಾರಿಯಲ್ಲಿ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಅಹಲ್ಯಾಬಾಯಿ ಹೋಳ್ಕರ್ ಅವರ ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಯುವ ತಲೆಮಾರು, ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಾವು ಸ್ಮರಣೆ ಮಾಡಿಕೊಳ್ಳಬೇಕಾದದ್ದು ಯಾರನ್ನು? ಇವತ್ತು ದುರಂತವ ಏನು, ನಮ್ಮ ಮೊಬೈಲ್ಗಳು, ನಮ್ಮ ಟಿ ವಿ ಅಥವಾ ನಮ್ಮ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಕೂಡ ಸಮಾಜದಲ್ಲಿ ಯಾರು ನಮ್ಮ ಜೀವನಕ್ಕೆ ಮಾದರಿ ಅಲ್ಲವೋ, ಯಾರು ನಮ್ಮ ಜೀವನಕ್ಕೆ ಮಾಡೆಲ್ ಅಲ್ಲವೋ ಅವರನ್ನೇ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ. ಅವರ ಚಿತ್ರಗಳನ್ನೇ ನಾವು ನೋಡ್ತಾ ಇರ್ತೇವೆ. ಅವರ ಮಾತುಗಳನ್ನೇ ನಾವು ಟಿ ವಿಯಲ್ಲಿ, ಮೊಬೈಲ್ಗಳಲ್ಲಿ ಕೇಳ್ತಾ ಇರ್ತೇವೆ. ಪರಿಣಾಮ ಏನು ಕೇಳಿದರೆ ಇಡೀ ಸಮಾಜವು ಕೂಡ ತಪ್ಪಾದ ಮಾಡೆಲ್ಗಳನ್ನು, ತಪ್ಪಾದ ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡು ಅವರೇ ಆದರ್ಶ, ಅವರೇ ಸತ್ಯ ಅಂತ ಅಂದುಕೊಂಡ್ಬಿಟ್ಟಿದ್ದೇವೆ. ಇದು ಈ ಸಮಾಜದ ಪತನದ ಹಿಂದೆ ಇರುವಂತಹ ಒಂದು ಬಹಳ ಮುಖ್ಯವಾದ ಕಾರಣ. ಇವತ್ತಿದನ್ನು ನಾವು ಮತ್ತೊಮ್ಮೆ ಚಿಂತನೆ ಮಾಡಬೇಕು. ನಮ್ಮ ಜೀವನಕ್ಕೆ ಯಾರು ಮಾದರಿಯಾಗಬೇಕು, ನಮ್ಮ ಜೀವನದ ರೋಲ್ ಮಾಡೆಲ್ ಯಾರಾಗಬೇಕು? ಸಿನಿಮಾದ ತಾರೆಯರ ಬದಲಿಗೆ ಅಹಲ್ಯಾಬಾಯಿ ಹೋಳ್ಕರ್ ನಮ್ಮ ಜೀವನದ ರೋಲ್ ಮಾಡೆಲ್ ಆದರೆ ಖಂಡಿತವಾಗಿ ಸಮಾಜದ ಅನೇಕ ರೀತಿಯ ದೋಷಗಳಿಗೆ, ಅನೇಕ ರೀತಿಯ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿಯೇ ಸಿಗುತ್ತದೆ. ಯಾಕೆಂದರೆ ಆ ತಾಯಿ ಅಂದರೆ ಆಕೆ ಪರಾಕ್ರಮಿ, ಆಕೆ ಮೌಲ್ಯ ಸದ್ಗುಣಗಳ ಗಣಿ, ಆಕೆ ಒಬ್ಬ ದಿಟ್ಟ ಆಡಳಿತಗಾರ್ತಿ, ಆಕೆ ಒಬ್ಬ ದಿಟ್ಟ ಅರ್ಥಶಾಸ್ತ್ರಜ್ಞೆ, ಆಕೆ ಒಬ್ಬ ದಿಟ್ಟ ಧರ್ಮಭೀರು, ಆಧ್ಯಾತ್ಮಿಕ ಸಾಧಕಿ. ಈ ಎಲ್ಲ ಕಾರಣದಿಂದ ಅಹಲ್ಯಾಬಾಯಿ ಹೋಳ್ಕರು ನಮ್ಮ ಜೀವನಕ್ಕೊಂದು ಮಾದರಿಯಾಗಬಹುದಾದ, ನಮ್ಮ ಜೀವನಕ್ಕೊಂದು ಪ್ರೇರಣೆಯಾಗಬಹುದಾದಂತಹ ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ಸ್ಮರಣೆ ನಿತ್ಯವೂ ಈ ಸಮಾಜದಲ್ಲಿ ನಡೆಯಲಿ. ಕೇವಲ ಅಹಲ್ಯಾಬಾಯಿ ಹೋಳ್ಕರ್ ಅಂತಲ್ಲ,
ಇಂತಹ ಅನೇಕ ಜನ ತಾಯಂದಿರು ಈ ಸಮಾಜದಲ್ಲಿ ಪ್ರೇರಣಾದಾಯಿಗಳಾಗಿ ಸಮಾಜದ ಕಷ್ಟ ಕಾಲದಲ್ಲಿ ಶಕ್ತಿಯನ್ನು ಕೊಟ್ಟಂತಹ ತಾಯಂದಿರಿದ್ದಾರೆ. ನಮ್ಮದೇ ಊರುಗಳಲ್ಲಿರ್ಬೋದು, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿರ್ಬೋದು. ಅವರನ್ನು ಗೌರವದಲ್ಲಿ ನೆನಪಿಸಿಕೊಳ್ಳಬೇಕಾದಂತಹ, ಅವರನ್ನು ಮಾದರಿಯಾಗಿ ತೆಗೆದುಕೊಂಡು ಈ ಸಮಾಜಕ್ಕೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಇವತ್ತಿನ ಈ ವೇದಿಕೆ ಅಥವಾ ಈ ಕಾರ್ಯಕ್ರಮ ಅಂಥದ್ದೊಂದು ಶ್ರೇಷ್ಠ ವ್ಯಕ್ತಿತ್ವ, ಒಂದು ಧೀಮಂತ ವ್ಯಕ್ತಿತ್ವ, ಒಬ್ಬ ಶ್ರೇಷ್ಠ ಆಧ್ಯಾತ್ಮಿಕ ಸಾಧಕಿ. ಯಾಕೆಂತಂದರೆ ಆಕೆಯ ಜೀವನದ ಪರಮೋನ್ನತ ಗುರಿಯೇ ದೇಗುಲಗಳ ಜೀರ್ಣೋದ್ಧಾರ. ಬಹುಶಃ ಇಡೀ ಜೀವನವೇ ಅದೊಂದೇ ದೊಡ್ಡ ಸಾಧನೆ ಅಂತ ಅಂದುಕೊಳ್ಳೋದಿದೆ. ನಾನು ಹೇಳ್ತಾ ಇರೋದು, ಆಕೆ ಇನ್ನನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವೆಲ್ಲದರ ಜೊತೆಗೆ ಒಂದು ಕಿರೀಟಕ್ಕೆ ಹೇಗೆ ಒಂದು ಶ್ರೇಷ್ಠವಾದ ಗರಿ ಭೂಷಣ ಆಗಬಹುದು, ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಇಡೀ ಜೀವನ ಎನ್ನುವ ಒಂದು ಕಿರೀಟದಲ್ಲಿ ದೇಗುಲಗಳ ಪುನರ್ನಿರ್ಮಾಣ, ದೇಗುಲಗಳ ಜೀರ್ಣೋದ್ಧಾರ ಅನ್ನುವುದು ಮತ್ತೊಂದು ಗರಿಯ ಹಾಗೆ ಮಿನುಗುವ ಒಂದು ಸಾಧನೆಯದು. ಅಂತಹ ಸಾಧನೆಯನ್ನು ಮಾಡಿದ ಆ ತಾಯಿಯ ಸ್ಮರಣೆ ಈ ಸಮಾಜದಲ್ಲಿ ನಿತ್ಯವೂ ನಡೆಯಲಿ. ಆಕೆಯಿಂದ ಪ್ರೇರಣೆಯನ್ನು ಪಡ್ಕೊಳ್ಳೋಣ, ಆಕೆಯಿಂದ ಚೈತನ್ಯವನ್ನು ಪಡ್ಕೊಳ್ಳೋಣ. ಆಕೆಯ ಮೂಲಕ ಈ ಸಮಾಜವನ್ನು ಮತ್ತೊಮ್ಮೆ ಒಳ್ಳೆಯ ಹಾದಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಗುವ ಹಾಗೆ ನಾವೆಲ್ಲರೂ ಸೇರಿ ಮಾಡೋಣ. ಇದು ಕೇವಲ ತಾಯಂದಿರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ಅದು ಕುಟುಂಬದ ಯಜಮಾನ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಅದು ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ಕಾಣುವಂತಹ ಒಂದು ಆದರ್ಶ ಅಂತಂದರೆ ಅದು ಅಹಲ್ಯಾಬಾಯಿ. ಆಕೆಯಿಂದ ಪ್ರೇರಣೆಯನ್ನು ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಆಶಿಸ್ತಾ, ಸಂಘಟಕರು ಒಂದು ಮಾತು ಕೇಳಿದರು. ಇವತ್ತು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ರಕ್ಷಾಬಂಧನವನ್ನು ಮಾಡ್ತೇವೆ, ಹಾಗಾಗಿ ನೀವು ಮಾತಿನ ಕೊನೆಯ ಭಾಗದಲ್ಲಿ ರಕ್ಷಾಬಂಧನದ ಬಗ್ಗೆ ಒಂದು 4 ಮಾತು ಹೇಳಿ ಎಂದು. ಕಳೆದ ಸ್ವಲ್ಪ ದಿನಗಳ ಹಿಂದೆ ನಾವೆಲ್ಲರೂ ಕೂಡ ರಕ್ಷಾಬಂಧನವನ್ನು ಅಥವಾ ರಾಖಿ ಹಬ್ಬವನ್ನು ಇಡೀ ಸಮಾಜ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡಿದೆ. ಅದೊಂದು ಸಂದೇಶ, ಅದೊಂದು ಸಂಕೇತ. ಆ ದಿನವೇ ಆಚರಿಸಿಕೊಳ್ಳಬೇಕು ಅನ್ನುವುದು ಒಂದು ಭಾಗ. ಆದರೆ ನಾವು ಸಮಾಜದಲ್ಲಿ ಕೆಲವೊಂದು ಸಂಕೇತಗಳನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಇವತ್ತು ಈ ಊರಿನಲ್ಲಿ, ಈ ಭಾಗದಲ್ಲಿ ರಕ್ಷೆಯನ್ನು ಪರಸ್ಪರ ಕಟ್ಟಿಕೊಳ್ಳುವುದರ ಮೂಲಕ, ನಾನು ನನ್ನ ಮಾತಿನ ಆರಂಭದಲ್ಲಿ ಏನು ಮಾತನ್ನು ಹೇಳಿದ್ನಲ್ಲ, ಸಾಮಾಜಿಕ ಸಮರಸತಾ ವೇದಿಕೆ ಈ ಸಮಾಜದಲ್ಲಿ ಭೇದ ಭಾವಗಳನ್ನೆಲ್ಲ ದೂರ ಮಾಡಿ ಸಮಾಜವನ್ನು ಹತ್ತಿರ ತರುವಂತಹ, ಸಮಾಜವನ್ನು ಜೋಡಿಸುವಂತಹ, ಸಮಾಜವನ್ನು ಬೆಸೆಯುವಂತಹ ಕೆಲಸವನ್ನೇನು ಮಾಡ್ತಾ ಇದೆಯೋ ಆ ಕೆಲಸದ ಸಂಕೇತ ರೂಪವಾಗಿ ಇವತ್ತು ರಾಖಿಯನ್ನು ನಿಮ್ಮೆಲ್ಲರ ಕೈಗೆ ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಅದರಲ್ಲೊಂದು ದೊಡ್ಡ ಸಂಕೇತ ಇದೆ, ಅದರಲ್ಲೊಂದು ದೊಡ್ಡ ಸಂದೇಶ ಇದೆ, ಮೆಸೇಜ್ ಇದೆ. ಅದೇನು ಮೆಸೇಜ್ ಕೇಳಿದರೆ ನಮಗೆ ಗೊತ್ತಿದೆ. ಈ ರಾಖಿಯಲ್ಲಿ ಒಂದಿಷ್ಟು ಬಹಳ ನಯವಾದ ರೇಷ್ಮೆಯ ನೂಲುಗಳು, ಎಳೆಗಳನ್ನು ಒಂದು ಬಿಗಿಯಾದ ದಾರದಿಂದ ಪೋಣಿಸಿ ಅದನ್ನು ಕಟ್ಟಿದ್ದಾರೆ. ಇದು ಏನನ್ನು ಸಂಕೇತ ಮಾಡುತ್ತದೆ ಅಂತಂದರೆ, ಈ ಸಮಾಜದಲ್ಲಿರುವ ನಾವುಗಳು ಅಂದರೆ ಇಂಡಿವಿಜುವಲ್ ವ್ಯಕ್ತಿಗಳು ಯಾರಿದ್ದೇವೋ ನಾವೆಲ್ಲರೂ ಈ ರಾಖಿಯಲ್ಲಿರುವಂತಹ ಬಿಡಿಯಾದ ನೂಲುಗಳು. ಆದರೆ ಇದು ಬಿಡಿಯಾಗಿದ್ದರೆ ಗಾಳಿಗೆ ಹಾರಿ ಹೋಗ್ಬೋದು. ಈ ದಾರವನ್ನು ನಾನೇನಾದರೂ ಬಿಚ್ಚಿದರೆ, ಈ ರಾಖಿಯ ಒಂದು ಎಳೆಯನ್ನು ತೆಗೆದಿಟ್ಟರೆ ಗಾಳಿಗೆ ಹಾರಿ ಹೋಗ್ತದೆ. ಆದರೆ ಅದೇ ರಾಖಿಯನ್ನು ಒಂದು ದಾರದಿಂದ ಕಟ್ಟಿದಾಗ ಅದಕ್ಕೊಂದು ರೂಪ ಬರ್ತದೆ, ಅದಕ್ಕೊಂದು ಚೌಕಟ್ಟು ಪ್ರಾಪ್ತವಾಗ್ತದೆ. ಇವತ್ತು ಈ ಸಮಾಜ ಅಂತಹ ರಾಖಿಯ ಮೂಲಕ, ಒಂದು ರಕ್ಷೆಯ ಮೂಲಕ ಒಂದು ಸಂದೇಶವನ್ನು ಪಡ್ಕೊಳ್ಬೇಕಾದ್ದೇನು ಕೇಳಿದರೆ, ನಾವು ಸಂಘಟಿತರಾಗಬೇಕು, ನಾವು ಒಂದಾಗಬೇಕು. ಅದಕ್ಕೊಂದು ಸೂತ್ರ ಬೇಕು. ಆ ಸೂತ್ರ ಯಾವುದು ಕೇಳಿದರೆ ಸಾಮಾಜಿಕ ಸಾಮರಸ್ಯ. ಸಾಮಾಜಿಕ ಸಾಮರಸ್ಯದ ಸೂತ್ರದಿಂದ ನಮ್ಮಲ್ಲಿರುವ ಜಾತಿ, ನಮ್ಮಲ್ಲಿರುವ ಮತ, ನಮ್ಮಲ್ಲಿರುವ ಭಾಷೆ, ನಮ್ಮಲ್ಲಿರುವ ಪಂಥ ಎಲ್ಲ ಭೇದಗಳನ್ನು ಮರೆತು ಒಂದು ಸೂತ್ರ, ಅದು ಸಾಮರಸ್ಯದ ಸೂತ್ರ. ಆ ಸೂತ್ರದಿಂದ ಇಡೀ ಹಿಂದೂ ಸಮಾಜ ಒಂದಾಗುವ, ಸಂಘಟಿತವಾಗುವ ಅವಶ್ಯಕತೆ ಇದೆ ಎನ್ನುವ ಸಂದೇಶ ಈ ರಕ್ಷೆಯಲ್ಲಿ ಇದೆ ಅಂತ ಭಾವಿಸ್ತಾ, ಇವತ್ತಿನ ಈ ಒಂದು ದೊಡ್ಡ ಸಮಾರಂಭದಲ್ಲಿ ಕರೆದು ಮಾತುಗಳನ್ನಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದಿಸ್ತಾ, ಇಷ್ಟು ಹೊತ್ತು ಮಾತುಗಳನ್ನು ಆಲಿಸಿದಂತಹ ತಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಆ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ನಮ್ಮೆಲ್ಲರಿಗೆ ಕೂಡ ಪ್ರೇರಣೆಯಾಗಲಿ, ನಮ್ಮೆಲ್ಲರಿಗೆ ಕೂಡ ಶಕ್ತಿಯನ್ನು ಆ ತಾಯಿಯ ಹೆಸರು ತುಂಬಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದೇ ಮಾತರಂ.
ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.